ಕುಪ್ಪೇಸ್ವಾಮಿ ಮತ್ತು ಜೆ.ಸಿ. ಭಟ್ಟಾಚಾರ್ಯ ಅವರು ಈ ಕೆಳಗಿನ ಯಾವ ಗ್ರಹದ ಉಂಗುರ ವ್ಯವಸ್ಥೆಯನ್ನು ಆವಿಷ್ಕಾರ ಮಾಡಿದರು? ಕುಪ್ಪೇಸ್ವಾಮಿ ಮತ್ತು ಜೆ.ಸಿ. ಭಟ್ಟಾಚಾರ್ಯ ಈ ಕೆಳಗಿನ ಯಾವ ಗ್ರಹದ ಉಂಗುರ ವ್ಯವಸ್ಥೆಯನ್ನ ಪತ್ತೆ ಹಚ್ಚಿದರು ಅಂತಂದ್ರೆ ಸರಿಯಾದಂತ ಉತ್ತರ ಯುರೇನಿಸ್. ನೋಡಿ, ಯುರೇನಿಸ್ ಗ್ರಹಕ್ಕೆ ಬಳೆಗಳ ವ್ಯವಸ್ಥೆಯನ್ನು ಪತ್ತೆ ಹಚ್ಚಿದವರು ಯಾರಂದ್ರ ಜೆ.ಸಿ. ಭಟ್ಟಾಚಾರ್ಯ ಮತ್ತು ಕುಪ್ಪೇಸ್ವಾಮಿ. ಅವರು ಕರ್ನಾಟಕದ ಮೂಲದವರು. ನೋಡಿ, ಕರ್ನಾಟಕದ ಮೂಲದ ಕನ್ನಡಿಗರಾಗಿರುವಂತ ಜೆ.ಸಿ. ಭಟ್ಟಾಚಾರ್ಯ ಮತ್ತು ಕುಪ್ಪೇಸ್ವಾಮಿ ಅನ್ನುವಂತ ವ್ಯಕ್ತಿಗಳು ಈ ಯುರೇನಿಸ್ ಗ್ರಹಕ್ಕೆ ಉಪಗ್ರಹಗಳನ್ನ ಬೆಳೆಗಳ ವ್ಯವಸ್ಥೆಯನ್ನು ಆವಿಷ್ಕಾರ ಮಾಡಿದ್ರು. ಯಾವ ಗ್ರಹದ ಉಪಗ್ರಹಗಳಿಗೆ ವಿಲಿಯಂ ಶೇಕ್ಸ್ಪಿಯರ್ ನಾಟಕದ ಪಾತ್ರಗಳನ್ನು ಹೆಸರಿಸಲಾಗಿದೆ? ಯಾವ ಗ್ರಹದ ಉಪಗ್ರಹಗಳಿಗೆ ವಿಲಿಯಂ ಶೇಕ್ಸ್ಪಿಯರ್ ನಾಟಕದ ಪಾತ್ರಗಳನ್ನು ಹೆಸರಿಸಲಾಗಿದೆ? ಯಾವ ಗ್ರಹದ ಉಪಗ್ರಹಗಳಿಗೆ ವಿಲಿಯಂ ಶೇಕ್ಸ್ಪಿಯರ್ ನಾಟಕದ ಪಾತ್ರಗಳನ್ನ ಹೆಸರಿಸಲಾಗಿದೆ ಅಂದ್ರೆ ಯುರೇನಿಸ್ ಗ್ರಹ. ನೋಡಿ, ಯುರೇನಿಸ್ ಗ್ರಹದ ಉಪಗ್ರಹಗಳನ್ನ ವಿಲಿಯಂ ಶೇಕ್ಸ್ಪಿಯರ್ ನಾಟಕದ ಪಾತ್ರಗಳನ್ನ ಹೆಸರಿಸಲಾಗಿದೆ. ಯಾವ ಗ್ರಹವನ್ನ ಸ್ವರ್ಗ ದೇವತೆ ಎಂದು ಕರೆಯುತ್ತಾರೆ? ರೋಮನ್ನರ ಸ್ವರ್ಗ ದೇವತೆ ಯಾವುದು? ಯಾವ ಗ್ರಹವನ್ನ ರೋಮನ್ನರ ಸ್ವರ್ಗ ದೇವತೆ ಎಂದು ಕರೆಯುತ್ತಾರೆ? ಯಾವ ಗ್ರಹವನ್ನ ರೋಮನ್ನರ ಸ್ವರ್ಗ ದೇವತೆ ಎಂದು ಕರೆಯುತ್ತಾರೆ ಅಂದ್ರ ಯುರೇನಿಸ್ ಗ್ರಹ. ನೋಡಿ, ಯುರೇನಿಸ್ ಗ್ರಹವನ್ನ ರೋಮನ್ನರ ಸ್ವರ್ಗ ದೇವತೆ ಎಂದು ಕರೆಯುತ್ತಾರೆ. ಆಗಸ್ಟ್ 24 2006 ಜಕ್ಕ ಗಣರಾಜ್ಯದ ಪ್ರೇಗ ಸಮ್ಮೇಳನ 2006 ಆಗಸ್ಟ್ 24 ಜಕ್ಕ ಗಣರಾಜ್ಯದ ಪ್ರೇಗ ಸಮ್ಮೇಳನದಲ್ಲಿ ಗ್ರಹಗಳ ನಿಯಮವನ್ನ ಪರಿಚಯ ಮಾಡಲಾಯ್ತು. ಯಾಕಂದ್ರೆ ದಿನ ಒಬ್ಬರು ಒಂದು ಹೊಸ ಗ್ರಹಗಳನ್ನ ಆವಿಷ್ಕಾರ ಮಾಡ್ತಿದ್ರು. ಪ್ರತಿದಿನ ಒಬ್ಬೊಬ್ಬರು ಒಂದೊಂದು ಹೊಸ ಗ್ರಹಗಳನ್ನ ಆವಿಷ್ಕಾರ ಮಾಡ್ತಿದ್ರು. ಅದಕ್ಕೆ ಬೇಡ ಅಂತ ತಿಳ್ಕೊಂಡು 2006 ಆಗಸ್ಟ್ 24 ಜಕ್ಕ ಗಣರಾಜ್ಯದ ಪ್ರೇಗ ಸಮ್ಮೇಳನದಲ್ಲಿ ಗ್ರಹಗಳ ನಿಯಮವನ್ನ ಪರಿಚಯ ಮಾಡಿದ್ರು. ಗ್ರಹ ಅಂದ್ರೆ ಏನು? ಯಾವುದು ಗ್ರಹ ಅನಿಬೇಕು? ಗ್ರಹ ಎಂದರೆ ಅದು ಆಕಾಶಕಾಯ ನೋಡಲು ದುಂಡಾಕಾರವಾಗಿರಬೇಕು. ಆಕಾಶಕಾಯ ನೋಡಲು ದುಂಡಾಕಾರವಾಗಿರಬೇಕು. ಅದು ತನ್ನದೇ ಆದಂತ ಕಕ್ಷಾ ಮಾರ್ಗವನ್ನು ಹೊಂದಿರಬೇಕು. ನೋಡಿ, ಆಕಾಶಕಾಯ ನೋಡಲು ದುಂಡಾಕಾರವಾಗಿದ್ದು ತನ್ನದೇ ಆದ ಕಕ್ಷಾ ಮಾರ್ಗವನ್ನು ಹೊಂದಿದ್ದು, ಆಮೇಲೆ ಉಪಗ್ರಹಕ್ಕಿಂತ ದೊಡ್ಡದಾಗಿರಬೇಕು. ನೋಡ್ಲಕ್ಕ ದುಂಡಾಕಾರವಾಗಿರಬೇಕು, ತನ್ನದೇ ಆದ ಕಕ್ಷಾ ಮಾರ್ಗ ಹೊಂದಿರಬೇಕು. ಆ ಉಪಗ್ರಹ ಏನಾಗಿರ್ಬೇಕಂದ್ರ ಗ್ರಹ ಉಪಗ್ರಹಕ್ಕಿಂತ ದೊಡ್ಡದಾಗಿರಬೇಕು. ಆಮೇಲೆ ಅದಕ್ಕೆ ತನ್ನದೇ ಆಗಿರುವಂತ ಗುರುತ್ವಾಕರ್ಷಣೆ ಶಕ್ತಿ ಹೊಂದಿರಬೇಕು. ಆಮೇಲೆ ಗ್ರಹ ಅನಿಸ್ಕೋಬೇಕಾದ್ರೆ ಅದು ತನ್ನದೇ ಆಗಿರುವಂತ ಸಾಂದ್ರತೆಯನ್ನು ಹೊಂದಿರಬೇಕು. ದ್ರವ್ಯತೆಯನ್ನು ಹೊಂದಿರಬೇಕು. ರಾಶಿ, ಯಾವುದೇ ಒಂದು ಗ್ರಹ ಅನಿಸ್ಕೋಬೇಕಾದ್ರೆ ಈ ನಿಯಮಗಳು ಅಪ್ಲೈ ಆಗ್ಬೇಕು. ನೋಡ್ಲಕ್ಕ ಆಕಾಶಕಾಯ ದುಂಡಾಕಾರವಾಗಿದ್ದು ತನ್ನದೇ ಆದ ಕಕ್ಷಾ ಮಾರ್ಗವನ್ನು ಹೊಂದಿದ್ದು, ಉಪಗ್ರಹಕ್ಕಿಂತ ದೊಡ್ಡದಾಗಿರಬೇಕು, ತನ್ನದೇ ಆದಂತ ಗುರುತ್ವಾಕರ್ಷಣೆ ಶಕ್ತಿ ಹೊಂದಿರಬೇಕು, ತನ್ನದೇ ಆದ ಸಾಂದ್ರತೆ ದ್ರವ್ಯತೆ ಹೊಂದಿರಬೇಕು. ಇಂಥ ಒಂದು ಆಕಾಶಕಾಯವನ್ನು ಏನಂತ ಕರೀತಾರೆ ಅಂದ್ರ ಗ್ರಹ ಅಂತ ಕರೀತಾರೆ. ಈಗ ಕಕ್ಷಾ ಮಾರ್ಗ ಬಿಟ್ಟು ಹೋಗಂಗಿಲ್ಲ. ಅದು ಸುಮ್ನೆ ಒಂದ್ ಯಾವ್ದೋ ಬೇರೆ ಕಕ್ಷಾ ಮಾರ್ಗದಲ್ಲಿ ಹೋಗುದು, ಆಮೇಲೆ ಇನ್ನೊಂದು ಗ್ರಹಕ್ಕೆ ತೊಂದರೆ ಕೊಡೋದು. ಪ್ಲೇಟೋ ಗ್ರಹ ಹಂಗೆ ಮಾಡ್ತದ್ದು. ಗ್ರಹಗಳ ಸಾಲಿನಿಂದ ಯಾಕೆ ಅದನ್ನ 2006 ಹೇಳಿದ್ರು ಅಂತಂದ್ರ ಪ್ಲೇಟೋ ಗ್ರಹ ಭಯಂಕರ ಬಿಸಿಯಾದ ಸಮಯದಲ್ಲಿ ಏನ್ ಮಾಡೋದಂದ್ರ ಪ್ಲೇಟೋಗ ಆ ಕಡೆ ದೂರ ಹೋಗೋದು, ಸೂರ್ಯನ ಬಿಟ್ಟು ದೂರ ಹೋದಂಗ್ ಮಾಡೋದು. ಬಹಳ ತಂಪಾದ್ರ ಸೂರ್ಯನ ಹತ್ರ ಬಂದಂಗ್ ಮಾಡೋದು. ಒಳಗೊಮ್ಮೆ ಭೂಮಿ ಡಿಕ್ಕಿ ಹೊಡೆದಂಗ್ ಮಾಡೋದು. ಮಂಗಳ ಗ್ರಹಕ್ಕೆ ಮಾತಾಡಿಸಿದಂಗ್ ಮಾಡೋದು. ಗುರು ಗ್ರಹಕ್ಕೂ ಆರಾಮದಿ ಅಂತ ಕೇಳೋದು. ಈ ತರ ಕಕ್ಷಾ ಮಾರ್ಗವನ್ನು ಬಿಟ್ಟು ಹೋಗುವುದರಿಂದ, ಕಕ್ಷಾ ಮಾರ್ಗವನ್ನು ಬಿಟ್ಟು ತಿರುಗುವುದರಿಂದ ಏನು ಮಾಡಿದಾರೆ ಅನ್ನೋದನ್ನ ಗ್ರಹಗಳ ಸಾಲಿನಿಂದ ಹೊರ ಹಾಕಲಾಯಿತು. ಎಸ್, ನಮ್ಮಂಗ ರೈಟ್, ನಾವ್ ಹಂಗೆ ಮಾಡ್ತೀವಿ. ಹೌದು. ಯಾಕದನ್ನ ಹಂಗ ಕರೆದ್ರು ಅಂತಂದ್ರ ಗ್ರಹಗಳ ಸಾಲಿನಿಂದ ಯಾಕದನ್ನ ತೆಗೆದ್ರು ಅಂತಂದ್ರ ಸ್ಟ್ರಕ್ ಆಗ್ತಾ ಇದೆಯಾ?
ಒಂದೇ ಸೆಕೆಂಡ್. ಕೇಳಿಸ್ತಾ ಇದೆಯಾ? ನೋಡಿ, ಆಕಾಶಕಾಯ ತನ್ನದೇ ಆಗಿರುವಂತ ಯಾವುದೇ ಒಂದು ಆಕಾಶಕಾಯವನ್ನು ಗ್ರಹ ಅಂತ ಕರಿಬೇಕಾದ್ರೆ ನೋಡ್ಲಕ್ ದುಂಡಾಕಾರವಾಗಿರಬೇಕು, ತನ್ನದೇ ಆದ ಕಕ್ಷಾ ಮಾರ್ಗ ಹೊಂದಿರಬೇಕು, ಉಪಗ್ರಹಕ್ಕಿಂತ ದೊಡ್ಡದಾಗಿರಬೇಕು, ಗುರುತು ಹೊಂದಿರಬೇಕು, ಸಾಂದ್ರತೆ ಮತ್ತು ದ್ರವ್ಯರಾಶಿ ಹೊಂದಿರುವಂತ ಆಕಾಶಕಾಯವನ್ನು ಏನಂತ ಕರೀತಾರೆ ಅಂದ್ರ ಗ್ರಹ ಅಂತೇಳಿ ಕರೀತಾರೆ. ಓಕೆ, ಅವತ್ತೇನ್ ಮಾಡಿದ್ರು 2006 ಆಗಸ್ಟ್ 24ರಂದು ಜಕ್ಕ ಗಣರಾಜ್ಯ ಸಮ್ಮೇಳನದಲ್ಲಿ ಅಂದ್ರೆ ಗ್ರಹಗಳನ್ನ 2 ಭಾಗ ಮಾಡಿದ್ರು. ಗ್ರಹಗಳನ್ನ 2 ಭಾಗಗಳನ್ನಾಗಿ ವಿಂಗಡಿಸಿದ್ರು. 2 ಭಾಗಗಳು ಯಾವುವು? ಒಂದು ಒಳಗ್ರಹಗಳು ಅಂತೇಳಿ, ಒಳಗ್ರಹಗಳು, ಇನ್ನೊಂದು ಹೊರಗ್ರಹಗಳು. ಹೊರಗ್ರಹಗಳು ಗ್ರಹಗಳನ್ನ 2 ಭಾಗಗಳನ್ನಾಗಿ ವಿಂಗಡಿಸಿದ್ರು. ಒಂದು ಇನ್ನರ್ ಪ್ಲಾನೆಟ್ಸ್, ಇನ್ನೊಂದು ಔಟರ್ ಪ್ಲಾನೆಟ್ಸ್ ಅಂತೇಳಿ. ಒಳಗ್ರಹಗಳು ಮತ್ತು ಹೊರಗ್ರಹಗಳು. ಒಳಗ್ರಹಗಳ ಸಂಖ್ಯೆ ಎಷ್ಟಂದ್ರ 4, ಹೊರಗ್ರಹಗಳ ಸಂಖ್ಯೆ 4. ಒಳಗ್ರಹಗಳ ಸಂಖ್ಯೆ 4, ಹೊರಗ್ರಹಗಳ ಸಂಖ್ಯೆ 4. ಒಳಗ್ರಹಗಳಲ್ಲಿ ಯಾವ ಅಂತಂದ್ರೆ ಒಂದು ಬುಧ ಗ್ರಹ, 2 ಶುಕ್ರ, ಭೂಮಿ, ಮಂಗಳ. ಇವುಗಳನ್ನ ಏನಂತ ಕರೀತಾರೆ ಅಂದ್ರೆ ಇನ್ನರ್ ಪ್ಲಾನೆಟ್ಸ್ ಅಂತ ಕರೀತಾರೆ. ಔಟರ್ ಪ್ಲಾನೆಟ್ಸ್ ಯಾವುವು? ಗುರುಗ್ರಹ, ಶನಿ, ಯುರೇನಿಸ್, ನೆಪ್ಚೂನ್. ಇವುಗಳನ್ನ ಏನಂತ ಕರೀತಾರೆ ಅಂದ್ರೆ ಹೊರಗ್ರಹಗಳು ಅಂತ ಕರೀತಾರೆ. ಸರ್, ಒಳಗ್ರಹಗಳು ಮತ್ತು ಹೊರಗ್ರಹಗಳನ್ನು ಯಾವ ತರ ಡಿವೈಡ್ ಮಾಡಿದ್ರಂದ್ರ, ಒಳಗ್ರಹಗಳ ವಿಶೇಷ ಏನು ಅಂತಂದ್ರೆ ಇವು ಸಾಂದ್ರತೆ ಹೈಯೆಸ್ಟ್ ಇದೆ, ಅತಿ ಹೆಚ್ಚು ಸಾಂದ್ರ ಭರಿತವಾಗಿವೆ, ತೂಕ ಭರಿತವಾಗಿವೆ, ಇವು ಭಯಂಕರ ಹಗರಾಗ್ಯವು, ಹಗರಾಗಿರುವಂಥದ್ದು. ಇವು ನೋಡ್ಲಕ್ ಬಹಳ ಅಸಹ್ಯ ಅದ. ಇವು ಅಸಹ್ಯ ಅಂದ್ರೆ ಏನು? ತದ್ರೂಪಿ ಅಂದ್ರೆ ನೋಡ್ಲಕ್ ಚಂದ ಇಲ್ಲ ಇವು. ಯಾವ ಒಳಗ್ರಹಗಳು ನೋಡ್ಲಕ್ ಬಹಳ ಅಸಹ್ಯ ಅನಿಸ್ತವೆ, ಹೊರಗ್ರಹಗಳು ನೋಡ್ಲಕ್ ಬಹಳ ಚಂದ ಅದ. ಹೊರಗ್ರಹಗಳು ಲುಕಿಂಗ್ ಲೈಕ್ ವೆರಿ ಬ್ಯೂಟಿ. ಒಳಗ್ರಹಗಳು ಇಪ್ಪ ಯಾಕೆ ರಿಂಗ್ ಅದಾವಪ್ಪ ಅಂತ ಅನಿಸ್ತವೆ. ಒಳಗ್ರಹಗಳು ನೋಡ್ಲಕ್ಕ ಬಹಳ ಅಸಹ್ಯ ಆಗಿವೆ, ಹೊರಗ್ರಹಗಳು ನೋಡ್ಲಕ್ಕ ಸುಂದರವಾಗಿ. ಉದಾಹರಣೆ ಭೂಮಿ ಅದಲ್ಲ, ಸೌರಮಂಡಲದಲ್ಲಿ ಭೂಮಿ ಬಹಳ ಅಸಹ್ಯ ಆಗಿರುವಂತ ಗ್ರಹ. ಮ್ಯಾಗ ನಿಂತ ನಾವೇನಾದ್ರು ರಾಕೆಟ್ಗಳಲ್ಲಿ ಮ್ಯಾಗ ನಿಂತ ನೋಡಿದ್ರೆ ಯಪ್ಪು 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 ಅಂತ ಅನಿಸ್ತು ನಮ್ಗೆ, ಯಾಕೆ ಹಿಂಗ್ಯಾಕದಪ್ಪ ಇದು ಅಂತ. ನೋಡ್ಲಕ್ ಬಹಳ ಅಸಹ್ಯ ಆಗಿರುವಂತ ಗ್ರಹ ಅಂದ್ರೆ ಭೂಮಿ. ಬಹಳ ಚಂದ ಆಗಿರುವಂತ ಗ್ರಹ ಅಂದ್ರೆ ಶನಿ. ಶನಿ ಯಾವಾಗ್ಲೂ ಎಷ್ಟ್ ಚಂದ ಅದಪ್ಪ ಅಂತ ಅನಿಸ್ತದೆ, ಎಷ್ಟು ಸುಂದರವಾಗಿದೆಯಲ್ಲ ಶನಿ ಗ್ರಹ. ಇಡೀ ಸೌರಮಂಡಲದಲ್ಲಿ ನೀವೆಲ್ಲ ಶನಿ ಗ್ರಹ ಇದ್ದಂಗೆ ನಾ ಭೂಮಿ ಇದ್ದಂಗೆ, ಆಯ್ತಾ? ನೀವೆಲ್ಲ ಶನಿ ಗ್ರಹ, ನಿಮ್ನೆಲ್ಲ ನೋಡಿದ್ರೆ ಶನಿ ಗ್ರಹ ಇದ್ದಂಗೆ, ನಾ ಏನಪ್ಪಾ ಅಂದ್ರೆ ಭೂಮಿ ಇದ್ದಂಗೆ. ಸಮಾಧಾನ 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 ಆಯ್ತು. ಓಕೆ, ನೀವು ಖುಷಿಯಾಗಿರ್ಬೇಕು ನಮಗಷ್ಟೇ. ಸೌರಮಂಡಲದಲ್ಲಿ ಒಳಗ್ರಹಗಳು, ಇವು ಹೊರಗ್ರಹಗಳು. ಬಾಳ್ ನೋಡ್ಲಕ್ ಅಸಹ್ಯ ಆಗಿರುವಂತ ಗ್ರಹ ಭೂಮಿ. ಆದ್ರೂ ಭೂಮಿ ಇಡೀ ಸೌರಮಂಡಲದಲ್ಲಿ ಅತ್ಯಂತ ಸಾಂದ್ರ ಭರಿತವಾಗಿರುವಂತ ಗ್ರಹ. ಇಡೀ ಸೌರಮಂಡಲದಲ್ಲಿ ಅತ್ಯಂತ ಸಾಂದ್ರ 5.51 ಗ್ರಾಮ್ ಫರ್ ಸೆಂಟಿಮೀಟರ್ ಕ್ಯೂಬ್ ಇದೆ. ಇಡೀ ಸೌರಮಂಡಲದಲ್ಲಿ ಅತ್ಯಂತ ತೂಕ ಭರಿತವಾಗಿರುವಂತ ಗ್ರಹ ಅಂದ್ರೆ ಭೂಮಿ. ಇಡೀ ಸೌರಮಂಡಲದಲ್ಲಿ ಅತಿ ಸುಂದರವಾದ ಗ್ರಹ ಶನಿ. ಶನಿ ಗ್ರಹ ಸಾಂದ್ರ ಪ್ರಮಾಣ ಎಷ್ಟಿದೆ ಅಂದ್ರ 0.71 ಗ್ರಾಮ್ ಫರ್ ಸೆಂಟಿಮೀಟರ್ ಕ್ಯೂಬ್. 0.71 ಗ್ರಾಮ್ ಫರ್ ಸೆಂಟಿಮೀಟರ್ ಕ್ಯೂಬ್. ಇಡೀ ಸೌರಮಂಡಲದಲ್ಲಿ ಅತ್ಯಂತ ಹಗುರವಾದ ಗ್ರಹ ಮತ್ತು ನೋಡಲು ಸುಂದರವಾದ ಗ್ರಹ ಅಂದ್ರ ಶನಿ ಗ್ರಹ. ಒಳಗ್ರಹಗಳು ಮತ್ತು ಹೊರಗ್ರಹಗಳು, ವಿಶೇಷವಾಗಿ ಹೊರಗ್ರಹಗಳು ಇವು ಅನಿಲ ದೈತ್ಯ ರಾಶಿಯನ್ನು ಹೊಂದಿವೆ. ಅದಕ್ಕೆ ಏನಂತ ಕರೀತಾರೆ ಅಂದ್ರೆ ಜೋಹಿಕ್ ಗ್ರಹಗಳು ಅಂತ ಕರೀತಾರೆ. ಜೋಹಿಕ್ ಗ್ರಹಗಳು, ಹೊರಗ್ರಹಗಳದವಲ್ಲ ಇವುಗಳನ್ನು ಜೋಹಿಕ್ ಗ್ರಹಗಳು ಅಂತ ಕರೀತಾರೆ. ಒಳಗ್ರಹಗಳದವಲ್ಲ ಇವು ಅತ್ಯಂತ ಸಾಂದ್ರ ಭರಿತವಾಗಿರುವಂತ ಗ್ರಹಗಳು ಅಂತ ಹೇಳಿ ಕರೀತಾರೆ. 2006 ಆಗಸ್ಟ್ 24ರಂದು ಜಕ್ಕ ಗಣರಾಜ್ಯದ ಪ್ರೇಗ ಸಮ್ಮೇಳನದಲ್ಲಿ ಗ್ರಹಗಳ ನಿಯಮವನ್ನು ಆವಿಷ್ಕಾರ ಮಾಡಲಾಯಿತು. ಒಳಗ್ರಹಗಳ ಸಂಖ್ಯೆ ಎಷ್ಟಂದ್ರ 4, ಹೊರಗ್ರಹಗಳ ಸಂಖ್ಯೆ ಎಷ್ಟಂದ್ರ 4. ಒಳಗ್ರಹಗಳಲ್ಲಿ 1ನೇ ಗ್ರಹ ಯಾವಂದ್ರ ಬುಧ ಗ್ರಹ. ಬುಧ ಗ್ರಹದ ವಿಶೇಷ ಏನಂತಂದ್ರೆ ಇದನ್ನ ರೋಮನ್ನರ ವಾಣಿಜ್ಯ ದೇವತೆ ಅಂತ ಕರೀತಾರೆ. ರೋಮನ್ನರ ವಾಣಿಜ್ಯ ದೇವತೆ. ಇದು ಎಕ್ಸಾಮ್ ಕ್ವಶನ್ ಆಗಿದೆ ನೋಡಿ. ಯಾವ ಗ್ರಹ ರೋಮನ್ನರ ವಾಣಿಜ್ಯ ಅಂದ್ರೆ ಬುಧ ಗ್ರಹ. ಬುಧ ಗ್ರಹವನ್ನ ರೋಮನ್ನರ ವಾಣಿಜ್ಯ ದೇವತೆ ಅಂತ ಕರೀತಾರೆ.
ರೋಮನ್ನರ ವಾಣಿಜ್ಯ ದೇವತೆ. ಮತ್ತೆ ಈ ಬುಧ ಗ್ರಹವನ್ನು ಏನಂತ ಕರೀತಾರಂತಂದ್ರೆ, ಬುಧ ಗ್ರಹ ಸೂರ್ಯನಿಗೆ ಅತ್ಯಂತ ಸಮೀಪವಾದ ಗ್ರಹ ನೋಡಿ. ಸೂರ್ಯನಿಗೆ ಅತ್ಯಂತ ಸಮೀಪವಾದ ಗ್ರಹ ನೋಡಿ. ಇಲ್ಲಿ ಅಂಕಿ ಸಂಖ್ಯೆಗಳನ್ನ ನೆನಪಿಡುವ ಅವಶ್ಯಕತೆ ಇಲ್ಲ, ಅಂಕಿ ಸಂಖ್ಯೆಗಳನ್ನ ನೆನಪಿಡಬಾರದು, ಆ ಗ್ರಹಗಳ ವಿಶೇಷತೆಯನ್ನ ನೆನಪಿಡಿ. ಬುಧ ಗ್ರಹ ಇದೆಯಲ್ಲ, ಇದನ್ನ ರೋಮನ್ನರ ವಾಣಿಜ್ಯ ದೇವತೆ ಅಂತ ಕರೆದ್ರೆ ಇದು ಸೂರ್ಯನಿಗೆ ಅತ್ಯಂತ ಸಮೀಪವಾದ ಗ್ರಹ. ಸೂರ್ಯನಿಗೆ ಅತ್ಯಂತ ಸಮೀಪವಾಗಿರುವುದರಿಂದ ಸೂರ್ಯನನ್ನ ಬಹುಬೇಗನೆ ಅದಕ್ಕೆ ಸೌರಮಂಡಲದಲ್ಲಿ ಕಡಿಮೆ ಪರಿಭ್ರಮಣಾವಧಿ ಹೊಂದಿದ ಗ್ರಹ. ಕಡಿಮೆ ಪರಿಭ್ರಮಣ ಅವಧಿ ಹೊಂದಿದ ಗ್ರಹ ಇಡೀ ಸೌರಮಂಡಲದಲ್ಲಿ, ಸೋಲಾರ್ ಸಿಸ್ಟಮ್ದಲ್ಲಿ ಕಡಿಮೆ ಪರಿಭ್ರಮಣ. ಇದರ ಪರಿಭ್ರಮಣ ಅವಧಿ ಎಷ್ಟಂದ್ರ 88 ದಿನ. ಬರೇ 88 ದಿನ ಅಂದ್ರ ನಮ್ಮಲ್ಲಿ ಹೆಂಗ ನಾವು ಒಂದು ವರ್ಷ 365 ದಿನ ಅಂತ ಕರಿತೀವಲ್ಲ, ಹಂಗ ಬುಧ ಗ್ರಹದ ಒಂದು ವರ್ಷ ಅಂತಂದ್ರೆ ಅದು 88 ದಿನ. ಒಂದು ಬಾರಿ ಬುಧ ಗ್ರಹ ಸೂರ್ಯನನ್ನ ಸುತ್ತಾಕ್ಬೇಕಾದ್ರೆ ತೆಗೆದುಕೊಳ್ಳುವಂತ ಕಾಲಾವಧಿ ಎಷ್ಟಂದ್ರೆ 88 ದಿನ ತೋತಾನೆ. 88 ದಿನದಾಗ ಒಂದ್ಸರಿ ಪೂರ್ತಿ ಸೂರ್ಯನ ಸುತ್ತಾಕ್ತಾನೆ. ಇಡೀ ಸೌರಮಂಡಲದಲ್ಲಿ ಅತ್ಯಂತ ಚಿಕ್ಕದಾಗಿರುವಂತ ಭ್ರಮಣ ಅವಧಿ ಹೊಂದಿದ ಗ್ರಹ ಯಾವ್ದಂದ್ರ ಬುಧ ಗ್ರಹ. ಹಾಗಾದ್ರೆ ಸೌರಮಂಡಲದಲ್ಲಿ ಅತ್ಯಂತ ದೊಡ್ಡದಾದ ಪರಿಭ್ರಮಣ ಅವಧಿ ಹೊಂದಿದ್ದು, ವೆರಿ ಗುಡ್, ನೆಪ್ಚೂನ್ ಗ್ರಹ ನೋಡಿ. ಯಾರು? ಶುಕ್ರನವರು ನೆಪ್ಚೂನ್ ಗ್ರಹ. ನೆಪ್ಚೂನ್ ಇದೆಯಲ್ಲ, ಅತ್ಯಂತ ದೊಡ್ಡದಾಗಿರುವಂತ ಪರಿಭ್ರಮಣ ಅವಧಿ. ಇದು ನಾ ಹೇಳಿದ್ದಲ್ಲ, ಇದನ್ನ ಹೇಳಿದವ್ರು ಯಾರಂತಂದ್ರೆ ಜಾನ್ ಕೆಪ್ಲರ್ ಅನ್ನುವಂತ ವ್ಯಕ್ತಿ ಹೇಳ್ತಾನೆ. ಜಾನ್ ಕೆಪ್ಲರ್ ಏನ್ ಹೇಳ್ತಾರಂದ್ರ, ಸೂರ್ಯನಿಂದ ಗ್ರಹಗಳು ದೂರ ಹೋದಂತೆ ಅವುಗಳ ಪರಿಭ್ರಮಣಾವಧಿ ಹೆಚ್ಚಾಗುತ್ತದೆ ಅಂತ ಹೇಳ್ತಾರ. ಪರಿಭ್ರಮಣಾವಧಿ ಹೆಚ್ಚಾಗುತ್ತದೆ. ಯಾಕಂದ್ರ ಬುಧ ಗ್ರಹದ ಪರಿಭ್ರಮಣಾವಧಿ ಅಂದ್ರೆ ಎಷ್ಟಂದ್ರೆ 88 ದಿನ, ಶುಕ್ರ ಗ್ರಹದ ಎಷ್ಟಂದ್ರೆ 225 ದಿನ, ಭೂಮಿ 365 ದಿನ 6 ಗಂಟೆ, ಯಾವ್ದು ಮಂಗಳ ಗ್ರಹ 687 ದಿನ, ಗುರು ಗ್ರಹ 12 ವರ್ಷ, ಶನಿ ಗ್ರಹ 29.5 ವರ್ಷ, ಯುರೇನಿಸ್ ಗ್ರಹ 84 ವರ್ಷ, ನೆಪ್ಚೂನ್ ಗ್ರಹ 165 ವರ್ಷ. ನೋಡಿ ಚೆನ್ನಾಗಿ ಹೇಳ್ತಾರ ಅವರು. ಸೂರ್ಯನಿಂದ ಗ್ರಹಗಳು ದೂರ ಹೋದಂತೆ ಅವುಗಳ ಪರಿಭ್ರಮಣಾವಧಿ ಹೆಚ್ಚಾಗುತ್ತದೆ. ಸೂರ್ಯನಿಂದ ಗ್ರಹಗಳು ದೂರ ಹೋದಂತೆ ಅವುಗಳ ಪರಿಭ್ರಮಣಾವಧಿ ಹೆಚ್ಚಾಗುತ್ತದೆ ಅಂತ ಹೇಳ್ತಾರೆ. ಅದಕ್ಕೆ ಬುಧ ಗ್ರಹದ ಪರಿಭ್ರಮಣಾವಧಿ 88 ದಿನ, ಶುಕ್ರ 225 ದಿನ, ಭೂಮಿ 365 ದಿನ 6 ಗಂಟೆ, ಮಂಗಳ 687 ದಿನ, ಗುರುಗ್ರಹ 12 ವರ್ಷ, ಶನಿ 29.5 ವರ್ಷ, ಯುರೇನಿಸ್ 84 ವರ್ಷ, ನೆಪ್ಚೂನ್ 165 ವರ್ಷ. ಒಂದು ಬಾರಿ ನೆಪ್ಚೂನ್ ಗ್ರಹ ಸೂರ್ಯನ ಸುತ್ತ ಹಾಕ್ಬೇಕಾದ್ರೆ, ಒಂದು ಬಾರಿ ಸೂರ್ಯನ ಪೂರ್ತಿ ಸುತ್ತ ಹಾಕ್ಬೇಕಾದ್ರೆ 165 ವರ್ಷ ಟೈಮ್ ತಗೋತಾನೆ. 165 ವರ್ಷ. ನಾವೇನಾದ್ರೂ ನೆಪ್ಚೂನ್ ಗ್ರಹದಲ್ಲಿ 1 ವರ್ಷ ಬದುಕಿವಿ ಅಂದ್ರೆ 165 ವರ್ಷ ಬದುಕಿದಂಗ. 84 ವರ್ಷ ಬದುಕಿವಿ ಅಂತಂದ್ರೆ 84 ವರ್ಷ ಬದುಕಿವಿ ಅಂದ್ರೆ 6 ತಿಂಗಳು ಅಂದಂಗ. 30 ವರ್ಷ ಬದುಕಿವಿ ಅಂತಂದ್ರೆ 40 ವರ್ಷ ಬದುಕಿವಿ ಅಂದ್ರೆ ಎಷ್ಟು ತಿಂಗಳ ಅದಾನ ಅಂದ್ರೆ 3 ತಿಂಗಳ ಅದಾನ ಅಂತ. ಈಗ 3 ತಿಂಗಳ್ರಿ ಅಂದ್ರೆ ಎಷ್ಟು? 3 ತಿಂಗಳ ಅದಾನ ಅಂದ್ರೆ 40 ವರ್ಷ ಬದುಕ್ಯಾನ ಅಂತ ಅರ್ಥ. 1 ವರ್ಷ ಬದುಕ್ಯಾನ ಅಂದ್ರೆ 165 ವರ್ಷ ಬದುಕ್ಯಾನ ಅಂತ ಅರ್ಥ. ಭೂಮಿಯ ಮೇಲಿನ 165 ವರ್ಷ ನೆಪ್ಚೂನ್ ಗ್ರಹದ 1 ವರ್ಷಕ್ಕೆ ಸಮ. ಹಾಗಾದರೆ ಸೂರ್ಯನಿಂದ ಗ್ರಹಗಳು ದೂರ ಹೋದಂತೆ ಅವುಗಳ ಪರಿಭ್ರಮಣ ಅವಧಿ ಹೆಚ್ಚಾಗುತ್ತದೆ. ಹೀಗೆ ಹೇಳಿದವರು ಯಾರಂದ್ರ ಜಾನ್ ಕೆಪ್ಲರ್ ಅನ್ನುವಂತ ವ್ಯಕ್ತಿ ಈ ಪಾಯಿಂಟ್ ಅನ್ನು ಎಕ್ಸ್ಪ್ಲೇನ್ ಮಾಡ್ತಾನೆ. ಅದೇನೇ ಇರಲಿ, ಬುಧ ಗ್ರಹ ಇದನ್ನ ರೋಮನ್ನರ ವಾಣಿಜ್ಯ ದೇವತೆ ಅಂತ ಕರಿತೀವಿ. ಸೂರ್ಯನಿಗೆ ಅತ್ಯಂತ ಸಮೀಪವಾದ ಗ್ರಹ, ಕಡಿಮೆ ಪರಿಭ್ರಮಣ ಅವಧಿ ಹೊಂದಿದೆ 88 ದಿನ. ಇನ್ನ ಬುಧ ಗ್ರಹದ ಇನ್ನೊಂದು ವಿಶೇಷ ಏನಂದ್ರೆ ಇದು ಅತಿ ಹೆಚ್ಚು ಉಷ್ಣಾಂಶಿಕ ವ್ಯತ್ಯಾಸ ಹೊಂದಿದ ಗ್ರಹ. ಇದು ಅತಿ ಹೆಚ್ಚು ಉಷ್ಣಾಂಶಿಕ ವ್ಯತ್ಯಾಸ ಹೊಂದಿದ ಗ್ರಹ. ಉಷ್ಣಾಂಶಿಕ ವ್ಯತ್ಯಾಸ ಹೊಂದಿದ ಗ್ರಹ ಏನ್ ಸರ್? ಉಷ್ಣಾಂಶಿಕ ವ್ಯತ್ಯಾಸ ಅಂದ್ರ ಸೂರ್ಯನ ಇದು ಬುಧ ಗ್ರಹದ ಒಂದು ಮುಖದಲ್ಲಿ 427 ಡಿಗ್ರಿ ಸೆಲ್ಸಿಯಸ್ ಇದೆ. ಈ ಉದಾಹರಣೆ ಇಲ್ಲಿ ಸೂರ್ಯ ಅದನ್ನಂತ ಅನ್ಕೊಳ್ಳೋಣ. ಇವ ಸೂರ್ಯ, ಇದು ನೋಡಿ ಸೂರ್ಯ. ಅದು ಹೌದಾ? ಸೂರ್ಯನ ಅಭಿಮುಖದಲ್ಲಿ ಯಾರದಾರ ಅಂದ್ರ ಬುಧ ಗ್ರಹ ಇದನ್ನ. ಬುಧ ಗ್ರಹ ಸೂರ್ಯನ ಅಭಿಮುಖದಲ್ಲಿ ಇದ್ದಾಗ ಇಲ್ಲಿ ಸೂರ್ಯನ ಕಿರಣಗಳು ಇಲ್ಲಿ ಡೈರೆಕ್ಟ್ ಬೀಳ್ತವೆ, ಇಲ್ಲಿ ಬೀಳ್ತವೆ. ಇಲ್ಲಿ ಬಿದ್ದಾಗ ಇಲ್ಲಿ ಮುಖದಲ್ಲಿ ಅಭಿಮುಖದಲ್ಲಿ ಅಂದ್ರೆ ಅದರ ಮುಖದಲ್ಲಿ ಡೈರೆಕ್ಟ್ ಮುಖ ನೋಡಿದಾಗ ಅದು ಎಷ್ಟು ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇರ್ತದೆ ಅಂದ್ರ 427 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇರುತ್ತೆ. ಅದರ ಅಭಿಮುಖ ಅಂದ್ರೆ ಉಲ್ಟಾ ಮುಖ. ಅದ್ರ ಹಿಂದಿನ ಮುಖ ಹೋಗಿ ನೋಡಿದ ಅಂದ್ರೆ ಅಲ್ಲಿ ಅದರ ಅಭಿಮುಖದಲ್ಲಿ ಎಷ್ಟು ಇರುತ್ತೆ ಅಂದ್ರೆ -185 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇರುತ್ತೆ. ಅದ್ರ ಹಿಂದಿನ ಮುಖ ಸಕಾಸವಾಗಿ ಅದ್ರ ಹಿಂದಿನ ಮುಖ ನೋಡಿದೆ ಅಂದ್ರೆ -185 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇರುತ್ತದೆ.
ಇಡೀ ಸೌರಮಂಡಲದಲ್ಲಿ ಅತ್ಯಂತ ಹೆಚ್ಚು ಉಷ್ಣಾಂಶಕ್ಕೆ ವ್ಯತ್ಯಾಸ ಹೊಂದಿರುವಂತ ಗ್ರಹ. ಹಂಗೆ ಅದ, ಹಂಗೆ ಹಾಕ್ರಿ ಅಂದ್ರೆ ನಾ ಏನ್ ಹೇಳದ, ಸುಮ್ ಏನಾದ ಅಟ್ ಕಲಿಬೇಕು ಅದನ್ನ. ಹಂಗೆ ಹಾಕ್ರಿ ಹಿಂಗೆ ಹಾಕ್ರಿ ಅಂದ್ರೆ ಅದರ ಅಪೋಸಿಟ್ ಇದ್ದಲ್ಲಿ 427 ಡಿಗ್ರಿ, ಅದರ ಅಪೋಸಿಟ್ ಅದರ ಅಭಿಮುಖದಲ್ಲಿದ್ದಾಗ -185 ಡಿಗ್ರಿ. ಈ ತರ ಇಡೀ ಸೌರಮಂಡಲದಲ್ಲಿ ಅತಿ ಹೆಚ್ಚು ಉಷ್ಣಾಂಶಕ ವ್ಯತ್ಯಾಸ. ಈಗ ನಾವು ಭೂಮಿ ತಗೊಂಡಾಗ ನಮ್ ಭೂಮಿ ಮೇಲೆ ಹೈಯೆಸ್ಟ್ ಉಷ್ಣಾಂಶ ಅಂದ್ರೆ ಎಷ್ಟು? 57 ಡಿಗ್ರಿ ಸೆಲ್ಸಿಯಸ್. ಕಡಿಮೆ ಉಷ್ಣಾಂಶ ಅಂದ್ರೆ ಎಷ್ಟು? -97 ಡಿಗ್ರಿ ಸೆಲ್ಸಿಯಸ್. ಇಷ್ಟೇ ಇದೆ ನಮ್ಮ ಭೂಮಿ ಮೇಲೆ, ಹೌದಲ್ಲ? ಅತ್ಯಂತ ಹೆಚ್ಚು ಉಷ್ಣಾಂಶ ದಾಖಲಾದ ಸ್ಥಳ ಯಾವುದು? ಅತ್ಯಂತ ಹೆಚ್ಚು ಉಷ್ಣಾಂಶ ದಾಖಲಾದ ಸ್ಥಳ ಯಾರು ಹೇಳಲ್ಲ ನೋಡಿ. ಆಫ್ರಿಕಾ ಖಂಡದ ಲಿಬಿಯಾ ದೇಶದ ಅಲ್ ಅಜೇಜಿ ಅನ್ನುವಂತ ಸ್ಥಳ. ಆಫ್ರಿಕಾ ಖಂಡದ ಲಿಬಿಯಾ ದೇಶದ ಅಲ್ ಅಜೇಜಿ ಅನ್ನುವಂತ ಸ್ಥಳ ಇದೆಯಲ್ಲ, ಇದು ಭೂಮಿಯ ಮೇಲಿನ ಅತಿ ಹೆಚ್ಚು ಉಷ್ಣಾಂಶ ದಾಖಲಾಗಿರುವಂತ ಸ್ಥಳ ಇದು. ಆಫ್ರಿಕಾ ಖಂಡದ ಲಿಬಿಯಾ ದೇಶದ ಅಲ್ ಅಜೇಜಿಯಾ. ಭೂಮಿಯ ಮೇಲಿನ ಅತ್ಯಂತ ತಂಪಾದ ಸ್ಥಳ ಯಾವುದು? ವೆರಿ ಗುಡ್, ಓಸ್ಟಾಕ್ ಅನ್ನುವಂತ ಸ್ಥಳ ನೋಡಿ. ಓಸ್ಟಾಕ್, ಅಂಟಾರ್ಟಿಕ್ ಖಂಡದಲ್ಲಿ ಓಸ್ಟಾಕ್ ಅನ್ನುವಂತ ಸ್ಥಳ -97 ಡಿಗ್ರಿ ಸೆಲ್ಸಿಯಸ್ ಇದೆ ನೋಡಿ. ಓಸ್ಟಾಕ್ -97 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಹೊಂದಿದ್ದು ಇಡೀ ಭೂಮಿಯ ಮೇಲೆ ಅತ್ಯಂತ ತಂಪಾಗಿರುವಂತ ಸ್ಥಳ ಯಾವಂದ್ರೆ ಓಸ್ಟಾಕ್, -97 ಡಿಗ್ರಿ ಇದೆ. ಇನ್ನು ಆಫ್ರಿಕಾ ಖಂಡದ ಲಿಬಿಯಾ ದೇಶದ ಅಲ್ ಅಜೇಜಿ ಇದೆಯಲ್ಲ, ಇದು 57 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇದೆ. ಆದ್ರೆ ಅದ್ರದ್ದು ನೋಡ್ರಿ, ಬುಧ ಗ್ರಹದ್ದು ಒಂದು ಮುಖದಲ್ಲಿ 427 ಡಿಗ್ರಿ ಇದ್ರೆ ಇನ್ನೊಂದು ಮುಖದಲ್ಲಿ 185 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇದೆ. ಆ ಉದ್ದೇಶಕ್ಕಾಗಿ ಇಡೀ ಸೌರಮಂಡಲದಲ್ಲಿ ಅತ್ಯಂತ ಹೆಚ್ಚು ಉಷ್ಣಾಂಶಕ ವ್ಯತ್ಯಾಸ ಹೊಂದಿದ ಗ್ರಹ ಯಾವಂದ್ರ ಬುಧ ಗ್ರಹ. ಕಡಿಮೆ ಪರಿಭ್ರಮಣಾವಧಿ ಹೊಂದಿದೆ, ಸೂರ್ಯನಿಗೆ ಅತ್ಯಂತ ಸಮೀಪವಾಗಿದೆ. ಇದನ್ನ ವಾಣಿಜ್ಯ ದೇವತೆ ಅಂತ ಹೇಳಿ ಕರೀತಾರೆ. ಆಮೇಲೆ ಇದಕ್ಕೆ ಮರ್ಕ್ಯೂರಿ ಅಂತ ಹೇಳಿ ಕರೀತಾರೆ, ಮರ್ಕ್ಯೂರಿ. ಇದಕ್ಕೆ ಯಾವುದೇ ಉಪಗ್ರಹಗಳಿಲ್ಲ ನೋಡಿ. ಎಕ್ಸಲೆಂಟ್. ಈ ಗ್ರಹಕ್ಕೆ ಯಾವುದೇ ಉಪಗ್ರಹಗಳಿಲ್ಲ. ಇದು ಕ್ವಶನ್ ಆಗಿದೆ. ಯಾವುದೇ ಉಪಗ್ರಹಗಳು ಇಲ್ಲದೆ ಇರುವಂತ ಗ್ರಹ ಯಾವ್ದಂದ್ರ 2 ಗ್ರಹಗಳದಾವೆ. ಎಸ್, ವೆರಿ ಗುಡ್ ಸಿದ್ದು. ಚಂದ್ರ ಇಲ್ಲ ಅಂದ್ರೆ ಓಕೆ. ಚಂದ್ರ ಅಂದ್ರೆ ಏನು? ಉಪಗ್ರಹ. ಯಾವ 2 ಉಪಗ್ರಹಗಳಿಗೆ ಚಂದ್ರ ಇಲ್ಲ ಅಂತಂದ್ರೆ ಒಂದು ಬುಧ ಗ್ರಹ, ಇನ್ನೊಂದು ಶುಕ್ರ ಗ್ರಹ. ಶುಕ್ರ ಮತ್ತು ಬುಧ ಗ್ರಹಗಳಿಗೆ ಏನಿಲ್ಲ ಅಂತಂದ್ರೆ ಚಂದ್ರ ಇಲ್ಲ ಅಂತ ಕರಿತೀವಿ. ಚಂದ್ರ ಇಲ್ಲದೆ ಇರುವಂತ 2 ಗ್ರಹಗಳು ಒಂದು ಬುಧ ಗ್ರಹ, ಇನ್ನೊಂದು ಶುಕ್ರ ಗ್ರಹ. ಎಸ್, ಇದರ ಅಧ್ಯಯನಕ್ಕಾಗಿ ಈ ಒಂದು ಗ್ರಹವನ್ನ ಅಧ್ಯಯನ ಮಾಡುವ ಸಲುವಾಗಿ ಮ್ಯಾಸೆಂಜರ್ ಅನ್ನುವಂತ ಒಂದು ಉಪಗ್ರಹವನ್ನ ಹಾರಿ ಬಿಡಲಾಯಿತು ಅಂತ. ಈ ಗ್ರಹವನ್ನ ಅಧ್ಯಯನ ಮಾಡುವ ಸಲುವಾಗಿ ಯಾವ ಒಂದು ಉಪಗ್ರಹವನ್ನ ಹಾರಿ ಬಿಡಲಾಗಿದೆ ಅಂದ್ರೆ ಮ್ಯಾಸೆಂಜರ್ ಅನ್ನುವಂತ ಒಂದು ಉಪಗ್ರಹವನ್ನ ಹಾರಿ ಬಿಡಲಾಗಿದೆ. ಅದು ಎಲ್ಲಿ ಬಿದ್ದೋಗಿದ್ದಾನೆ ಯಾರಿಗೂ ಗೊತ್ತು. ಒಟ್ಟಾರೆಯಾಗಿ ಇಡೀ ಸೌರಮಂಡಲದಲ್ಲಿ ಬುಧ ಗ್ರಹದ ವಿಶೇಷ ಇದು. ಇದರ ಪರಿಭ್ರಮಣಾವಧಿ 88 ದಿನ ಇದ್ರೆ ಇದರ ಭ್ರಮಣಾವಧಿ 89 ದಿನ ಇದೆ. ಭ್ರಮಣಾವಧಿ, ಈ ಗ್ರಹದ ಭ್ರಮಣಾವಧಿ ಎಷ್ಟಂದ್ರ 89 ದಿನ. ಪರಿಭ್ರಮಣಾವಧಿ, ಭ್ರಮಣ ಅಂದ್ರೆ ಏನು? ತನ್ನನ್ನು ತಾನು ಸುತ್ತಿಕೊಳ್ಳುವುದನ್ನ ಭ್ರಮಣ ಅಂತ ಕರೆದ್ರೆ, ಇನ್ನೊಂದು ಆಕಾಶಕಾಯವನ್ನು ಸುತ್ತಂದ್ರೆ ಅದಕ್ಕ ಪರಿಭ್ರಮಣಾವಧಿ ಅಂತ ಹೇಳಿ ಕರಿತೀವಿ. ಬಹಳ ವಿಶೇಷವಾಗಿರುವಂತ ಗ್ರಹ ಇದು. ಸರ್ ನಮಸ್ತೆ ರೀ. ನಮಸ್ಕಾರ ರೀ ಮೇಡಮ್. ಸರ್ ಹೇಳ್ರಿ. ಬುಧ ಗ್ರಹದ ಬಗ್ಗೆ ಹೇಳ್ರಲ್ಲ. ಸರಿ ಸರ್, ಬುಧ ಗ್ರಹ ರೋಮನ್ನರ ವಾಣಿಜ್ಯ ದೇವತೆ, ಸೂರ್ಯನಿಗೆ ಸಮೀಪವಾದ ಗ್ರಹವಾಗಿದೆ. ಇದನ್ನು ಮರ್ಕ್ಯೂರಿ ಎಂದು ಕರೆಯುತ್ತಾರೆ. ವೆರಿ ಗುಡ್. ಸೌರಮಂಡಲದಲ್ಲಿ ಅತಿ ಚಿಕ್ಕ ಗ್ರಹವಾಗಿದೆ. ಅತ್ಯಂತ ಕಡಿಮೆ ಪರಿಭ್ರಮಣ ಅವಧಿಯನ್ನು ಹೊಂದಿದೆ. ಸೂಪರ್. 88 ದಿನ ಪರಿಭ್ರಮಣ ಅವಧಿ. ಇದರ ಭ್ರಮಣ ಅವಧಿ 89 ದಿನ. ಅತಿ ಹೆಚ್ಚು ಉಷ್ಣಾಂಶಿಕ ವ್ಯತ್ಯಾಸವನ್ನು ಹೊಂದಿದ ಗ್ರಹವಾಗಿದೆ. ವೆರಿ ಗುಡ್. ಇದರ ಒಂದು ಮುಖದಲ್ಲಿ ಎಷ್ಟು ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇರ್ತದ? 427 ಡಿಗ್ರಿ ಸೆಲ್ಸಿಯಸ್. ಇದರ ಅಭಿಮುಖದಲ್ರಿ 185 ಡಿಗ್ರಿ. ವೆರಿ ಗುಡ್. ಇಡೀ ಸೌರಮಂಡಲದಲ್ಲಿ ಅತ್ಯಂತ ಸೂರ್ಯನಿಗೆ ಸಮೀಪವಾದ ಗ್ರಹ ಯಾವುದು? ಬುಧ ಗ್ರಹ. ಅತ್ಯಂತ ದೂರವಾದ ಗ್ರಹ? ಗುರು ಗ್ರಹ. ವೆರಿ ಗುಡ್. ನೆಪ್ಚೂನ್ ಗ್ರಹ. ನೆಪ್ಚೂನ್ ಗ್ರಹ. ನಮ್ಮ ಗ್ರಹ ಭೂಮಿ ಗ್ರಹ. ನಿಮ್ಮ ಗ್ರಹ? ವೆರಿ ಗುಡ್, ಚೆನ್ನಾಗಿ ಹೇಳಿದ್ರಿ ಮೇಡಮ್. ಎಕ್ಸಲೆಂಟ್. ಥ್ಯಾಂಕ್ ಯು ಸರ್. ಓಕೆ. ಶುಕ್ರ ಗ್ರಹವನ್ನ ಏನಂತ ಕರೀತಾರಂದ್ರೆ ರೋಮನ್ನರ ಪ್ರೇಮ ದೇವತೆ ಅಂತ ಕರೀತಾರೆ. ರೋಮನ್ನರ ಪ್ರೇಮ ದೇವತೆ ಎನ್ನುವರು. ಕ್ವಶನ್ಗೆ ಕೇಳಿದ್ದಾನೆ. ವಾಣಿಜ್ಯ ದೇವತೆ ಅಂದ್ರೆ ಬುಧ ಗ್ರಹ, ರೋಮನ್ನರ ಪ್ರೇಮ ದೇವತೆ ಅಂದ್ರೆ ಶುಕ್ರ ಗ್ರಹ. ಶುಕ್ರ ಗ್ರಹ ಸೂರ್ಯನ 2ನೇ ಸದಸ್ಯ ನೋಡಿ.
ಸೂರ್ಯನ ಎರಡನೇ ಸದಸ್ಯ. ಸೌರಮಂಡಲದಲ್ಲಿ ಸೂರ್ಯನ ಎರಡನೇ ಸದಸ್ಯ. ಇದನ್ನ ರೋಮನ್ನರ ಪ್ರೇಮ ದೇವತೆ ಅಂತ ಕರೀತಾರೆ. ಶುಕ್ರ ಗ್ರಹವನ್ನ. ಶುಕ್ರ ಕೇಳಿಸ್ತಾ ಇಲ್ಲ? ಸ್ಟ್ರಕ್ ಆಗ್ತಾ ಇದೆಯಾ? ಸ್ಟ್ರಕ್ ಆಗ್ತಾ ಇದೆ ಅಂದ್ರೆ ಆಟಕ್ಕೆ ಜೈ. ಯಾರು ನೋ ಅನ್ನೋರು ಸ್ವಲ್ಪ ಸಾರ ಸುಮ್ ಕುಂದ್ರಲ್ಲಿ, ಎಲ್ಲದ್ರಾಗ ಇರ್ಲಿ ಅನ್ನೋದು. ಯಾವ ಇವು ಎಲ್ಲ ಅಂತ ಎಲ್ಲವ್ರು ನಾವ್ ನಿಮ್ಮವ್ರಿಪ್ಪ. ನೋಡಿ, ರೋಮನ್ನರ ಪ್ರೇಮ ದೇವತೆ ಅಂತ ಕರೀತಾರೆ. ಸೂರ್ಯನ ಎರಡನೇ ಸದಸ್ಯ. ಈ ಶುಕ್ರ ಗ್ರಹದ ವಿಶೇಷ ಏನು ಅಂತಂದ್ರೆ, ಇದನ್ನು ಬಹಳ ಹೆಸರಿಂದ, ವಿಶೇಷ ಹೆಸರಿಂದ ಕರೀತಾರೆ. ಈ ಶುಕ್ರ ಗ್ರಹವನ್ನು ಏನಂತ ಕರೀತಾರೆ ಅಂದ್ರೆ ಮುಂಜಾನೆ ನಕ್ಷತ್ರ ಅಂತ ಕರೀತಾರೆ. ಮುಂಜಾನೆಯ ನಕ್ಷತ್ರ. ಮತ್ತೆ ಇದನ್ನು ಸಂಜೆಯ ನಕ್ಷತ್ರ ಅಂತ ಕರೀತಾರೆ. ಸಂಜೆಯ ನಕ್ಷತ್ರ. ಇದನ್ನ ಬೆಳ್ಳಿ ಚುಕ್ಕಿ ಅಂತ ಕರೀತಾರೆ. ಬೆಳ್ಳಿ ಚುಕ್ಕಿ. ರೈತನ ಮಿತ್ರ ಅಂತ ಕರೀತಾರೆ. ರೈತನ ಮಿತ್ರ. ನೋಡಿ, ಶುಕ್ರ ಗ್ರಹವನ್ನ ಮುಂಜಾನೆ ನಕ್ಷತ್ರ, ಸಂಜೆಯ ನಕ್ಷತ್ರ, ಬೆಳ್ಳಿ ಚುಕ್ಕಿ, ರೈತನ ಮಿತ್ರ, ಹಿಮ್ಮುಖ ಚಲನೆ ಹೊಂದಿದ ಗ್ರಹ. ಹಿಮ್ಮುಖ ಚಲನೆ ಹೊಂದಿದ ಗ್ರಹ. ಮತ್ತೆ ವರ್ಷಕ್ಕಿಂತ ದಿನದ ಅವಧಿ ಹೆಚ್ಚಾದ ಗ್ರಹ. ವರ್ಷಕ್ಕಿಂತ ದಿನದ ಅವಧಿ ಹೆಚ್ಚಾದ ಗ್ರಹ. ವರ್ಷಕ್ಕಿಂತ ದಿನದ ಅವಧಿ ಹೆಚ್ಚಾದ ಗ್ರಹ. ಯಾಕಂದ್ರೆ ಒಂದು ವರ್ಷ ಅಂದ್ರೆ ಎಷ್ಟು ದಿನ ಅಂತಂದ್ರ 225 ದಿನ ಅಂದ್ರೆ ಒಂದು ವರ್ಷ. ಒಂದ್ ದಿನ ಅಂದ್ರೆ 245 ದಿನ, 243 ದಿನ. ನೋಡಿ, ಇಡೀ ಸೌರಮಂಡಲದಲ್ಲಿ ವರ್ಷಕ್ಕಿಂತ ದಿನದ ಅವಧಿ ಹೆಚ್ಚಾದ ಗ್ರಹ ಅಂದ್ರೆ ಶುಕ್ರ ಗ್ರಹ. ಶುಕ್ರ ಗ್ರಹದ ಭ್ರಮಣ ಅವಧಿ ಎಷ್ಟಂದ್ರ, ಶುಕ್ರ ಗ್ರಹದ ಭ್ರಮಣ ಅವಧಿ 243 ದಿನ. ಅಂದ್ರ 4 ತಿಂಗಳು ಹಗಲು ಇರ್ತದ, 4 ತಿಂಗಳು ರಾತ್ರಿ ಇರ್ತದ. ಸೌರಮಂಡಲದಲ್ಲಿ ಏನಾದ್ರೂ ನೀವು ಆರಾಮ್ ನಿದ್ದೆ ಮಾಡ್ಬೇಕಂದ್ರೆ ಶುಕ್ರ ಗ್ರಹಕ್ಕೆ ಹೋಗ್ಬಿಡೋದು. ಶುಕ್ರ ಗ್ರಹದಲ್ಲಿ 4 ತಿಂಗಳ ಆರಾಮ್ ಮಕ್ಕೊಂಡ್ಬಿಡು. ಒಂದು ರಾತ್ರಿ ಅಂತಂದ್ 4 ತಿಂಗಳು, ಒಂದು ಹಗಲ್ ಅಂದ್ರೆ 4 ತಿಂಗಳು. ಇಡೀ ಸೌರಮಂಡಲದಲ್ಲಿ ಅತ್ಯಂತ ದೊಡ್ಡ ಹಗಲು ರಾತ್ರಿಗಳನ್ನು ಹೊಂದಿರುವ ಗ್ರಹ ಅಂದ್ರೆ ಶುಕ್ರ ಗ್ರಹ. ಅತ್ಯಂತ ದೊಡ್ಡ ಭ್ರಮಣಾವಧಿ ಹೊಂದಿದ ಗ್ರಹ ಅಂತ ಕರಿತೀವಿ. ಇಡೀ ಸೋಲಾರ್ ಸಿಸ್ಟಮ್ದಲ್ಲಿ ಅತ್ಯಂತ ದೊಡ್ಡ ಭ್ರಮಣಾವಧಿ ಹೊಂದಿದ ಗ್ರಹ ಅಂದ್ರ ಶುಕ್ರ ಗ್ರಹ. 4 ತಿಂಗಳ ಹಗಲು ಇರ್ತದ, 4 ತಿಂಗಳ ರಾತ್ರಿ ಇರ್ತದ. ಅತಿ ದೊಡ್ಡ ಹಗಲು ರಾತ್ರಿಗಳನ್ನು ಹೊಂದಿರುವ ಗ್ರಹ ಅಂದ್ರ ಶುಕ್ರ ಗ್ರಹ. ಇದನ್ನ ರೋಮನ್ನರ ಪ್ರೇಮ ದೇವತೆ ಎನ್ನುವರು. ಸೂರ್ಯನ ಎರಡನೇ ಸದಸ್ಯ, ಮುಂಜಾನೆ ನಕ್ಷತ್ರ, ಸಂಜೆ ನಕ್ಷತ್ರ, ಬೆಳ್ಳಿ ಚುಕ್ಕಿ, ರೈತನ ಮಿತ್ರ, ಹಿಮ್ಮುಖ ಚಲನೆ ಹೊಂದಿದ ಗ್ರಹ, ವರ್ಷಕ್ಕಿಂತ ದಿನದ ಅವಧಿ ಹೆಚ್ಚಾದ ಗ್ರಹ. ಮತ್ತೆ ಶುಕ್ರ ಗ್ರಹವನ್ನು ಮತ್ತೇನು ಕರೀತಾರೆ ವಿಶೇಷ, ಇಡೀ ಸೌರಮಂಡಲದಲ್ಲಿ ಅತ್ಯಂತ ಪ್ರಕಾಶಮಾನವಾದ ಗ್ರಹ ಇದು. ಪ್ರಕಾಶಮಾನವಾದ ಗ್ರಹ. ನೀವು ನಾಳೆ ಕೇಳಬಹುದು, ಸರ್ ಮತ್ತೆ ಬುಧ ಸಮೀಪ ಅದಲ್ಲ, ಬುಧನೇ ಹೆಚ್ಚು ಪ್ರಕಾಶ ಇರಬೇಕಿತ್ತು. ಶುಕ್ರ ಗ್ರಹ ಯಾಕೆ ಪ್ರಕಾಶಮಾನವಾಗಿದೆ ಅಂತಂದ್ರ, ಶುಕ್ರ ಗ್ರಹದಲ್ಲಿ ಅತಿ ಹೆಚ್ಚು ಕಾರ್ಬನ್ ಡೈಆಕ್ಸೈಡ್ ಇದೆ. ಅತಿ ಹೆಚ್ಚು ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಕಂಡು ಬರುವುದರಿಂದ ಇಡೀ ಸೌರಮಂಡಲದಲ್ಲಿ 95% ಕಾರ್ಬನ್ ಡೈಆಕ್ಸೈಡ್ ಇದೆ. 95%. ಎಸ್, ವೆರಿ ಗುಡ್. ಇದನ್ನು ಭೂಮಿಯ ಅವಳಿ ಗ್ರಹ ಅಂತ ಕರೀತಾರೆ. ಇದಕ್ಕೆ ಭೂಮಿಯ ಅವಳಿ ಗ್ರಹ, ಭೂಮಿಯ ಅವಳಿ ಗ್ರಹ ಅಂತ ಕರೀತಾರೆ. ಅವಳಿ ಗ್ರಹ ವೆರಿ ಇಂಪಾರ್ಟೆಂಟ್. ಭೂಮಿಯ ಅವಳಿ ಗ್ರಹ ಅಂತ ಕರೀತಾರೆ. ಇದನ್ನ ರೋಮನ್ನರ ಪ್ರೇಮ ದೇವತೆ ಅಂತ ಕರೀತಾರೆ. ಸೂರ್ಯನ ಎರಡನೇ ಸದಸ್ಯ ಅಂತ ಕರೀತಾರೆ. ಮುಂಜಾನೆ ನಕ್ಷತ್ರ, ಸಂಜೆ ನಕ್ಷತ್ರ, ಬೆಳ್ಳಿ ಚುಕ್ಕಿ, ರೈತನ ಮಿತ್ರ, ಹಿಮ್ಮುಖ ಚಲನೆ ಹೊಂದಿದ ಗ್ರಹ, ವರ್ಷಕ್ಕಿಂತ ದಿನದ ಅವಧಿ ಹೆಚ್ಚಾದ ಗ್ರಹ, ಪ್ರಕಾಶಮಾನವಾದ ಗ್ರಹ. ಇದರ ಉಷ್ಣಾಂಶ ಎಷ್ಟದ ಗೊತ್ತಾ? 470 ಡಿಗ್ರಿ ಸೆಲ್ಸಿಯಸ್. ಇತ್ತೀಚಿನ ವರದಿಯ ಪ್ರಕಾರ ಇದರ ಉಷ್ಣಾಂಶ ಎಷ್ಟು ದಾಖಲಾಗಿದೆ ಅಂದ್ರೆ 470 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಹೊಂದಿದೆ. ಇದಕ್ಕೂ ಕೂಡ ಯಾವುದೇ ಎಕ್ಸಲೆಂಟ್ ಯಾರ ಕರೆಕ್ಟ್ ಆನ್ಸರ್ ಹೇಳಿದ್ರಪ್ಪ? ಹೌದು. ಇದು ಈ ಗ್ರಹದ ಇನ್ನೊಂದು ವಿಶೇಷ ಏನಂದ್ರೆ ಇದನ್ನು ಹಸಿರು ಮನೆಯ ಗ್ರಹ ಅಂತ ಕರೀತಾರೆ. ಹಸಿರು ಮನೆಯ ಗ್ರಹ, ಹಸಿರು ಮನೆಯ ಗ್ರಹ. ಗ್ರೀನ್ ಹೌಸ್ ಪ್ಲಾನೆಟ್ ಅಂತ ಕರೀತಾರೆ. ಗ್ರೀನ್ ಹೌಸ್ ಪ್ಲಾನೆಟ್ ಅಂತ ಕರೀತಾರೆ.
ಯಾರು ಬಂದ್ ಮಾಡ್ತಾರ ಸುಮ್ಮಿರಿ ಅನ್ನೋರು. ಹಂಗ ಈಗ ಪಾಠ ಹೇಳಿದ ಅರ್ಥ ಆಗಿಲ್ಲ ಅಂದ್ರೆ ಹಂಗಂತ ಸ್ಟ್ರಕ್ ಐತಂದ್ರ ಮತ್ತೆ ಅನ್ಬೇಕಾಗ್ತದ. ಎಟ್ಟ ಅನ್ನೋತ್ತದವ ಎಲ್ಲ ಇವು. ನೋಡಿ, ಶುಕ್ರ ಗ್ರಹವನ್ನ ರೋಮನ್ನರ ಪ್ರೇಮ ದೇವತೆ, ಸೂರ್ಯನ 2ನೇ ಸದಸ್ಯ, ಮುಂಜಾನೆ ನಕ್ಷತ್ರ, ಸಂಜೆ ನಕ್ಷತ್ರ, ಬೆಳ್ಳಿ ಚುಕ್ಕಿ, ರೈತನ ಮಿತ್ರ, ಹಿಮ್ಮುಖ ಚಲನೆ ಹೊಂದಿದ ಗ್ರಹ. ಇಲ್ಲಿ ಒಂದ್ ದಿನ ಅಂತಂದ್ರ 243 ದಿನಕ್ಕೆ ಸಮ. ಒಂದು ವರ್ಷ ಅಂದ್ರೆ 225 ದಿನಕ್ಕೆ ಸಮ. ಅಂದ್ರ ವರ್ಷನೇ ಸಣ್ಣದಾಯ್ತು, ದಿನನೇ ದೊಡ್ಡದಾಯ್ತು. ಅಂದ್ರ ತನ್ನನ್ನು ತಾನು ಸುತ್ತಕೋಬೇಕಾದ್ರೆ ಬಹಳ ದೀರ್ಘ ದಿನ ತೋತು. ಏನ್ ಕೇಳ್ತಾನಂದ್ರೆ ಸೌರಮಂಡಲದಲ್ಲಿ ಅತ್ಯಂತ ದೊಡ್ಡ ದಿನ ಹೊಂದಿದ ಗ್ರಹ ಯಾವ್ದಂತ ಕೇಳ್ತಾನೆ. ಸೌರಮಂಡಲದಲ್ಲಿ ಅತ್ಯಂತ ದೊಡ್ಡ ದಿನ ಹೊಂದಿದ ಗ್ರಹ ಅಂದ್ರ ಶುಕ್ರ ಗ್ರಹ. ಸೌರಮಂಡಲದಲ್ಲಿ ಅತ್ಯಂತ ಚಿಕ್ಕ ದಿನ ಹೊಂದಿದ ಗ್ರಹ ಅಂದ್ರ ನೋಡಮ್ ಯಾರು ಜಾಣ್ರದ್ರಿ ಹೇಳ್ರಿ ನಮ್. ಚಿಕ್ಕ ದಿನ ಹೊಂದಿದ ಗ್ರಹ ಅಂದ್ರ ಅಜಿತ್. ಕರೆಕ್ಟ್ ಆನ್ಸರ್. ಅಜಿತ್ ಎಷ್ಟು ಶನಿ ಇದೇವ್ ನಿಮಗೆ ಕೊಡಿ. ಗುರುಗ್ರಹ ನೋಡಿ, ಇಡೀ ಸೌರಮಂಡಲದಲ್ಲಿ ಅತ್ಯಂತ ಚಿಕ್ಕ ದಿನ ಹೊಂದಿದ ಗ್ರಹ ಅಂದ್ರೆ ಗುರುಗ್ರಹ. ಗುರುಗ್ರಹದ ಭ್ರಮಣಾವಧಿ ಎಷ್ಟಂದ್ರೆ 9 ಗಂಟೆ 10 ನಿಮಿಷ. ಗುರುಗ್ರಹದ ಭ್ರಮಣಾವಧಿ ಎಷ್ಟಂದ್ರೆ 9 ಗಂಟೆ 10 ನಿಮಿಷ. ಅತ್ಯಂತ ಚಿಕ್ಕ ದಿನ ಹೊಂದಿದ ಗ್ರಹ ಅಂತಂದ್ರೆ ಅದು ಗುರುಗ್ರಹ. ಅತ್ಯಂತ ದೊಡ್ಡ ದಿನ ಹೊಂದಿದ ಗ್ರಹ ಅಂತಂದ್ರ ಶುಕ್ರ ಗ್ರಹ. ಶುಕ್ರ ಗ್ರಹವನ್ನು ಅಧ್ಯಯನ ಮಾಡುವ ಸಲುವಾಗಿ ರಷ್ಯಾ ದೇಶದವರು ವೆನೆಲ್ಲಾ ಅಂತೇಳಿ ಒಂದು ಉಪಗ್ರಹವನ್ನ ಕಳಿಸಿದ್ರು. ಅದನ್ನು ಮಧ್ಯದಲ್ಲಿ ಹಾರಿ ಎಲ್ಲಿ ಬಿತ್ತು ಹೋಯ್ತು. ಏನೆಲ್ಲ ಕಳಿಸ್ತಾ ಇದ್ದಾರೆ ಅದರ ಅಧ್ಯಯನಕ್ಕಾಗಿ, ಆದ್ರೂ ಕೂಡ ಸಕ್ಸಸ್ ಆಗ್ತಾ ಇಲ್ಲ. ರಷ್ಯಾ ದೇಶದವರು ಕಳಿಸಿದಂತ ಒಂದು ಸ್ಯಾಟಲೈಟ್ ಹೆಸರು ಏನಂದ್ರೆ ವೆನೆಲ್ಲಾ. ವೆನೆಲ್ಲಾ ಎಂಬ ಉಪಗ್ರಹವನ್ನ ಯಾವ ಗ್ರಹವನ್ನು ಅಧ್ಯಯನ ಮಾಡುವ ಸಲುವಾಗಿ ಅಂದ್ರ ಶುಕ್ರ ಗ್ರಹವನ್ನು ಅಧ್ಯಯನ ಮಾಡುವ ಸಲುವಾಗಿ ಕಳಿಸಲಾಯಿತು ಅಂತ. ಇನ್ನ 3ನೇ ಗ್ರಹ ಯಾವ್ದಂದ್ರ ಭೂಮಿ. ಯಪ್ಪ, ಭೂಮಿ ವೆರಿ ಇಂಪಾರ್ಟೆಂಟ್. ಬತ್ತಪ್ಪ, ನಮ್ಮ ಗ್ರಹ ಇದು. ನಮ್ಮ ಗ್ರಹ, ನಿಮ್ಮ ಗ್ರಹ ಭೂಮಿ. ಭೂಮಿಯನ್ನು ಏನಂತ ಕರೀತಾರೆ ಅಂದ್ರೆ ಗೋಲ್ಡಿ ಲಾಕ್ ಅಂತ ಕರೀತಾರೆ. ಭೂಮಿಯನ್ನ ಗೋಲ್ಡಿ ಲಾಕ್, ವೆರಿ ಇಂಪಾರ್ಟೆಂಟ್. ಗೋಲ್ಡಿ ಲಾಕ್ ಎನ್ನುವರು. ಗೋಲ್ಡಿ ಲಾಕ್ ಎನ್ನುವರು. ಸೌರಮಂಡಲದಲ್ಲಿ ಗೋಲ್ಡಿ ಲಾಕ್ ಅಂತ ಯಾವ ಗ್ರಹವನ್ನು ಕರೀತಾರೆ ಅಂದ್ರ ಭೂಮಿ. ಯಾರವ ನಮ್ಮವ ಯಾಕದು ಗೋಲ್ಡಿ ಲಾಕ್ ಅಂತ ಕರೀತಿ. ಸುಮ್ಮದನ್ ಬರ್ಕೋ ಗೋಲ್ಡಿ, ಮತ್ ನಮ್ಮವ ಯಾಕದು ಗೋಲ್ಡಿ ಲಾಕ್ ಎನ್ನುವರು. ಇದನ್ನ ಜೀವಂತ ಗ್ರಹ ಎನ್ನುವರು. ಜೀವಂತ ಗ್ರಹ. ಸೌರಮಂಡಲದಲ್ಲಿ ಇದನ್ನು ಜೀವಂತ ಗ್ರಹ ಅಂತ ಕರೀತಾರೆ. ಇದನ್ನ ನೀಲಿ ಗ್ರಹ ಅಂತ ಕರೀತಾರೆ. ನೀಲಿ ಗ್ರಹ ಅಂತ ಕರೀತಾರೆ. ಅತ್ಯಂತ ಸಾಂದ್ರಭರಿತವಾದ ಗ್ರಹ. ಅತ್ಯಂತ ಸಾಂದ್ರಭರಿತವಾದ ಗ್ರಹ. ಸಾಂದ್ರತೆಯನ್ನು ಹೊಂದಿರುವಂತ ಗ್ರಹ ಇದು. ಅತ್ಯಂತ ಸಾಂದ್ರಭರಿತವಾದ ಗ್ರಹ ಅಂದ್ರೆ ಭೂಮಿ. ನೀಲಿ ಗ್ರಹ, ಜೀವಂತ ಗ್ರಹ, ಗೋಲ್ಡಿ ಲಾಕ. ಸೂರ್ಯನ ಎಷ್ಟನೇ ಸದಸ್ಯ ಅಂದ್ರೆ ಸೂರ್ಯನ 3ನೇ ಸದಸ್ಯ. ಸೂರ್ಯನ 3ನೇ ಸದಸ್ಯ. ಈ ಸೌರಮಂಡಲದಲ್ಲಿ ಅತ್ಯಂತ ದೊಡ್ಡದಾಗಿರುವಂತ ದೊಡ್ಡದಾದ 5ನೇ ಗ್ರಹ. ಅತಿ ದೊಡ್ಡದಾಗಿರುವಂತ 5ನೇ ಗ್ರಹ. ಇದು 3ನೇ ಸದಸ್ಯ ಅಂತ ಕರಿತೀವಿ. ಅತ್ಯಂತ ಸಾಂದ್ರಭರಿತವಾಗಿರುವಂತ ಗ್ರಹ. ವೆರಿ ಇಂಪಾರ್ಟೆಂಟ್. ಯಾವ ಗ್ರಹ? ಭೂಮಿ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಇದನ್ನ ಗೋಲ್ಡಿ ಲಾಕ್ ಅಂತ ಕರೀತಾರೆ, ಜೀವಂತ ಗ್ರಹ ಅಂತ ಕರೀತಾರೆ, ಇದನ್ನ ನೀಲಿ ಗ್ರಹ ಅಂತ ಕರೀತಾರೆ. ಅತ್ಯಂತ ಸಾಂದ್ರಭರಿತವಾದ ಗ್ರಹ. ಸೂರ್ಯನ 3ನೇ ಸದಸ್ಯವಾಗಿದೆ ಅಲ್ಲ. ಈ ಗ್ರಹಕ್ಕೆ ಒಂದು ಉಪಗ್ರಹ ಇದೆ. ಉಪಗ್ರಹ ಯಾವಂದ್ರ ಚಂದ್ರ ಅಂತ ಕರಿತೀವಿ. ಈ ಗ್ರಹದ ಉಪಗ್ರಹ ಯಾವ್ದಂದ್ರ ಚಂದ್ರ. ಚಂದ್ರ ಈ ಗ್ರಹದ ಉಪಗ್ರಹ ಅಂತ ಹೇಳಿ ಕರಿತೀವಿ. ಭೂಮಿ ನೋಡಿದಾಗ ಬಹಳ ಅದ್ಭುತವಾಗಿರುವಂತ ಗ್ರಹ ಇದು. ಭೂಮಿಯನ್ನ ಏನಂತ ಕರೀತಾರೆ ಅಂದ್ರೆ ಜಿಯಾಡ ಆಕಾರದ ಅಂತ ಕರೀತಾರೆ. ಜಿಯಾಡ. ಜಿಯಾಡ ಅಂದ್ರೆ ಏನು, ನಾ ಬಹಳ ಸರಿ ಹೇಳಿ ನಿಮಗೆ. ಜಿಯಾಡ ಅಂತಂದ್ರೆ ಸಮಭಾಜಕ ವೃತ್ತ ಏನಾಗಿದೆ ಅಂದ್ರೆ ಉಬ್ಬಿಕೊಂಡಿದೆ. ಧ್ರುವ ಪ್ರದೇಶ ಏನಾಗಿದೆ ಅಂದ್ರೆ ಚಪ್ಪಟೆ ಆಕಾರವಾಗಿದೆ. ಧ್ರುವ ಪ್ರದೇಶ ಚಪ್ಪಟೆ ಆಕಾರವಾಗಿದೆ. ಸಮಭಾಜಕ ವೃತ್ತ ಉಬ್ಬಿಕೊಂಡಿದೆ. ಇದನ್ನ ಗೋಲ್ಡಿ ಲಾಕ್ ಅಂತ ಕರೆದವರು ಯಾರು? ಸರ್ ಐಸಾಕ್ ನ್ಯೂಟನ್. ಸರ್ ಐಸಾಕ್ ನ್ಯೂಟನ್ ಏನಂತ ಕರೆದ್ರ ಅಂತಂದ್ರೆ ಈ ಗ್ರಹವನ್ನ ಇದನ್ನ ಗೋಲ್ಡಿ ಲಾಕ್ ಅಂತ, ಸರಿ ಏನು ಜಿಯಾಡ್ ಆಕಾರ ಅಂತ ಕರೀತಾರೆ. ಜಿಯಾಡ್ ಆಕಾರ.
ಈ ಗ್ರಹವನ್ನ ಭೂಮಿ ಒಂದು ಅಯಸ್ಕಾಂತ ಅಂತ ಹೇಳಿದವರು ಯಾರು? ಭೂಮಿ ಒಂದು ಅಯಸ್ಕಾಂತ ಅಂತ ಹೇಳಿದವರು? ವೆರಿ ಗುಡ್, ವಿಲಿಯಂ ಗಿಲ್ಬರ್ಟ್. ನೋಡಿ, ವಿಲಿಯಂ ಗಿಲ್ಬರ್ಟ್ ಚಂದಾಗೆ ಮಾಡ್ಕೊರ ಮೊದಲ ಈ ಸಿಯಾಬಕ್ಕದು. ಡಾಕ್ಟರ್ ವಿಲಿಯಂ